ನೀವೇ ಫಿಕ್ಸ್ ಮಾಡಿದಿರಿ ಪ್ರಹ್ಲಾದ್ ಜೋಶಿ ಅವರು ಇದನ್ನ FRP ನಿಮ್ಮ ಇಲಾಖೆನೇ ಮಾಡಿದೆ. ಯಾರು ಮಾಡಿದಾರೆ ಅದನ್ನ? ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಕೃಷಿ ಭವನ್, ನ್ಯೂ ದಿಲ್ಲಿ, ಡೇಟೆಡ್ 6th May 2025. ಯಾರ ಇಲಾಖೆ ಅದು? ಪ್ರಹ್ಲಾದ್ ಜೋಶಿ ಸಾಹೇಬ್ರ ಇಲಾಖೆ. ದೇವೇಂದ್ರ ಫಡ್ನವೀಸ್ ಅವರು ಯಾರಿಗೆ ಬರೆದಿದ್ದಾರೆ? ಪ್ರಹ್ಲಾದ್ ಜೋಶಿ ಅವರಿಗೆ ಬರೆದಿದ್ದಾರೆ. ಅದಕ್ಕೆ ಸಹೋದರಾದಂಥ ವಿಜಯೇಂದ್ರ ಅವರು ಹೇಳ್ತೇನೆ, ಬಿಜೆಪಿಯ ರಾಜ್ಯದ ಅಧ್ಯಕ್ಷರು, ದಯವಿಟ್ಟು ಇಲ್ಲಿ ಬಂದು ರೈತರ ಜೊತೆ ಚೆಲ್ಲಾಟ ಆಡಕ್ಕೆ ಹೋಗಬೇಡಿ. ಪ್ರಧಾನಮಂತ್ರಿಗಳ ಸಮಯವನ್ನು ಮುಖ್ಯಮಂತ್ರಿಗಳು ಕೇಳಿದ್ದೀವಿ. ಈಗಾಗಲೇ ನಾವು ಶುಗರ್ ಫ್ಯಾಕ್ಟರೀಸ್ನ ಎಲ್ಲನೂ ಕರೆದಿದ್ದೀವಿ. ಅವ್ರ ಜೊತೆ ಮಾತಾಡಿ ರಾಜ್ಯ ಸರ್ಕಾರ ತನ್ನ ವ್ಯಾಪ್ತಿಯಲ್ಲಿ ಏನೇನು ಬರ್ತದೆ ಅದೆಲ್ಲವನ್ನು ಕೂಡ ಅತ್ಯಂತ ಕಾಳಜಿಯಿಂದ ಬದ್ಧತೆಯಿಂದ ರೈತರ ಪರವಾಗಿ ನಾವಿದ್ದೀವಿ. ಹಿಂದೆನೂ ಇದ್ದೀವಿ, ಇವತ್ತು ಇದ್ದೀವಿ, ಮುಂದೆನೂ ಕೂಡ ನಾವಿರ್ತೀವಿ. ನೀವು ನಿಮ್ಮ ಬದ್ಧತೆಯನ್ನು ತೋರಿಸಿ, ಒಂದು ಸ್ಪಷ್ಟೀಕರಣ ಕೊಡಿಸಿ. ಮೊದಲು ಈ ಏನು FRP ಇದೆಯಲ್ಲ 3550, ಇದು ನೀವು ಪ್ರಶ್ನೆ ಮಾಡ್ರಿ ಯಾರಿಗೆ? ಪ್ರಹ್ಲಾದ್ ಜೋಶಿ ಅವರಿಗೆ. ಇದು ಕಟಾವು ಮತ್ತು ಸಾಗಾಣಿಕೆ ಒಳಗೊಂಡೈತೆ ಇಲ್ಲ ಅಂತೇಳಿ. ಇಲ್ಲಪ್ಪ, ಅದು ಕಟಾವು ಮತ್ತು ಸಾಗಾಣಿಕೆ ಇಲ್ಲ, ಅದು ಸೆಪರೇಟ್ ಅಂತಂದಿದ್ರೆ ದಯವಿಟ್ಟು ಒಂದು ಆರ್ಡರ್ ಇಶ್ಯೂ ಮಾಡಿಸ್ ಅಂತ ಹೇಳ್ಬಿಡಿ ಅವರಿಗೆ. ಸೆಪರೇಟ್ ಆರ್ಡರ್ ಇಶ್ಯೂ ಮಾಡಿಸ್ಬಿಡಿ ಅಂತ ಹೇಳಿ. ವಿಜೇಂದ್ರಪ್ಪನ ಹೇಳ್ತೇನೆ, ಮಾಡಿಸಿಪ್ಪ. ಮತ್ತು ರೈತರು ಕರ್ಕೊಂಡ್ರಿ ಹೋಗೋಣಂತ ಕೇಂದ್ರ ಸರ್ಕಾರಕ್ಕೆ. ನಮ್ಮ ಮುಖ್ಯಮಂತ್ರಿಗಳು ಬರ್ತಾವೆ, ನಾವೆಲ್ಲರೂ ಬರ್ತಾವೆ, ಶುಗರ್ ಮಿನಿಸ್ಟರ್ ಬರ್ತಾರೆ, ನಾವೆಲ್ಲರೂ ಬರ್ತೀವಿ. MPs ನೀವು ಎಲ್ಲರೂ ಕೂಡ ರೈತರು ಕರ್ಕೊಂಡ ಇಲ್ಲೇನು ಹೋರಾಟ ಮಾಡ್ತೀವಲ್ಲ, ಹೋರಾಟ ಏನು ಶಿಫ್ಟ್ ಮಾಡೋಣ ಡೆಲ್ಲಿಗೆ. ಬಂದಲ್ಲಿ ಬಂದು ಮಲಗಾಕತ್ತೀರಿ ಯಾರು? ನಮ್ಮ ವಿಜೇಂದ್ರ ಅವರು. ನಿಮ್ಗೆ ಹಾಸಿಗೆ ಒಳ್ಳೆ ಹಾಸಿಗೆ ಕೊಡಿಸ್ತೀವತ್ತು ನಾವು ಅಲ್ಲಿ ಡೆಲ್ಲಾಕ್. ಬಂದು ಮಲಗಿ ಬರ್ರಿ. ಯಾಕಂದ್ರೆ ಎಲ್ಲ ಕೇಂದ್ರ ಸರ್ಕಾರ ಪಾಲದರಲ್ಲಿ. ನಾನು ಯಾಕೆ ಇದನ್ನು ಸ್ಪಷ್ಟೀಕರಣಗೊಳಿಸ್ತಾ ಇದ್ದೆ, ನಿನ್ನೆ ಸ್ವಲ್ಪ ಮಾಧ್ಯಮದಲ್ಲಿ ನಾನು ನೋಡಿದೆ. 3550 ರೂಪೀಸನ್ನು ಕೇಂದ್ರ ಸರ್ಕಾರ ಏನು ಫಿಕ್ಸ್ ಮಾಡಿಸಿದೆ ಅದನ್ನು ಕೊಡ್ಸೋಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಏನು ಫಿಕ್ಸ್ ಮಾಡ್ಯಾರ ಅವರು? 2500, 2200, 400 ಮೈನಸ್ ಇದು ಅದನ್ನು ಕೊಡಿಸ್ಬೇಕಾ? ನಮ್ಮ ರೈತರು ಒಪ್ತಾರೆ ಅದನ್ನು? 2400, 2200 ಅಂದ್ರೆ ಎಷ್ಟು ಜನರನ್ನ ಮರಣ ತಿಳ್ಕೊಂಡಿದ್ದಾರೆ ಅವರು. ಮತ್ತು ಮಾಧ್ಯಮದವರು ಕೂಡ ಇದನ್ನು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಸುಮ್ಮನೆ ಇವರು ಕೂಡ BJPಯ ಒಂದು ಕೆಲವೊಬ್ಬರು, ನಾನು ಹೇಳ್ತೀನಿ ಎಲ್ಲರ ಮೇಲೆ ನಾನು ಮಾತಾಡ್ತಾ ಇಲ್ಲ, ವಕ್ತಾರ ಥರ ಆಗಕ್ಕೆ ಹೋಗಬೇಡಿ, ಸತ್ಯ ಬರೀರಿ. ಸುಮ್ಮನೆ ರೈತರನ್ನ ಗೊಂದಲಕ್ಕೆ ಇಂಟು ಮಾಡಬೇಡ್ರಿ. ನಾವು ಈಗ ಮೀಟಿಂಗ್ ಕರೆದಿದ್ದೀವಿ, 11 ಗಂಟೆ ಮೀಟಿಂಗ್ ಇದೆ. ಮುಖ್ಯಮಂತ್ರಿಗಳು ನಾವು ಚರ್ಚೆಯನ್ನು ಮಾಡ್ತೀವಿ. ಚರ್ಚೆ ಮಾಡಿ ಶುಗರ್ ಫ್ಯಾಕ್ಟರೀಸ್ ಮಾಡಿ ಒಟ್ಟಾರೆ ನಮ್ಮ ರೈತರ ನಾವು ಒಂದು ಹಿತವನ್ನು ಕಾಪಾಡ್ತೀವಿ. ರೈತರ ಪರವಾಗಿ ಏನೆಲ್ಲ ಮಾಡಬೇಕು ಎಲ್ಲವನ್ನ ಇವತ್ತು ದಿವಸ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮಾಡ್ತೀವಿ ಅನ್ನೋ ಒಂದು ಸ್ಪಷ್ಟವಾದ ಮಾತನ್ನು ಹೇಳ್ತೇನೆ. ಮತ್ತು ಕೂಡಲೇ ಪ್ರಧಾನಮಂತ್ರಿಗಳ ಸಮಯವನ್ನು ಕೊಡಿಸ್ರಿ ಮಿಸ್ಟರ್ ವಿಜೇಂದ್ರ. ನಾವು ಬರ್ತೀವಿ ನಿಮ್ಮ ಜೊತೆ. ಹೋರಾಟ ಬೇಕಾದ್ರೆ ಅದು ಮಾಡೋಣ, ಹೋರಾಟನೂ ಮಾಡೋಣಂತೆ ಅಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದೆ. ಅಲ್ಲಿನೂ ಸ್ವಲ್ಪ ನೀವು ಹಾಸಿಗೆ ಬೆಲ್ಲ ಕೊಡ್ತೀವಿ, ಮಲಗಬೇಕು ರೈತರು ಕೂಡ ಎಲ್ಲ. ಯಾಕಂದ್ರೆ ಇರೋದು ಪಾಲು ಅವ್ರದ್ದು, ಕೇಂದ್ರ ಸರ್ಕಾರದ. ಕೇಂದ್ರ ಸರ್ಕಾರ ಜವಾಬ್ದಾರಿ ಅಲ್ಲ, ಅನುಷ್ಠಾನ ಮಾಡೋದು. ನಾವೇನು ಅವ್ರು ಫಿಕ್ಸ್ ಮಾಡಿದ್ದಾರೆ FRP ಅಂದರೆ ಅನುಷ್ಠಾನ ಮಾಡುವಂಥದ್ದು. 15 ದಿವಸದಲ್ಲಿ ಅವ್ರು ಬಿಲ್ ಕೊಡಿದ್ರೆ ನಾವು ಬಿಲ್ ಕೊಡಿಸ್ಬೇಕಾಗಿ ಜವಾಬ್ದಾರಿ ನಮ್ತದ, ಇಂಟ್ರೆಸ್ಟ್ ಹಾಕಬೇಕಾಗ್ತದೆ. ಆಮೇಲೆ ವೇಯಿಂಗ್ನಲ್ಲಿ ಭಾಳ ಗದ್ದಲ ಆಗ್ತದೆ ಅಂತ ಇಲೆಕ್ಟ್ರಾನಿಕ್ ವೇಯಿಂಗನ್ನು ಈಗಾಗಲೇ ನಮ್ಮ ಸಕ್ಕರೆ ಸಚಿವರು ಅವರಾಗಿನೇ ಏನು ಯಾರು ಹೇಳಿದ್ದಿಲ್ಲ, ಡಿಜಿಟಲ್ ಎಲೆಕ್ಟ್ರಾನಿಕ್ನ ಇದನ್ನು ಹಾಕಬೇಕು ಅಂತೇಳಿ ಸಕ್ಕರೆ ಸಚಿವರು ಇದನ್ನು ಮೋಸ ಮಾಡಿ ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಅಂದರೆ ಈ ವೇಟ್ನಲ್ಲಿ ಮೋಸ ಆಗಬಾರ್ದು ಅಂತೇಳಿ. ರೈತರು ಮಾಡಿದ್ದಾರೆ ಪಾಪ. ಅವ್ರು ರೈತರದು ತಪ್ಪಲ್ಲ, ರೈತರು ಹೋರಾಟ ಮಾಡ್ತಾರೆ, BJP ಕಾರಣ ಅಲ್ಲ. ರೈತರು ಹೋರಾಟ ಮಾಡ್ತಾ ಇದ್ದಾರೆ ಪಾಪ. ಅವ್ರ ಬೇಡಿಕೆ ತುಂಬ ಸಹ ಇದೆ, ಕಬ್ಬು ಬೆಳೆಗಾರದು ತಮ್ಮದು ಅವ್ರದ್ದು ಇಂಪೋರ್ಟ್ಸ್ ಇದೆ. ಈಗ MSP ಹೇಳಿದ್ನಲ್ಲ, ಅದನ್ನು ಯಾರು ಬರ್ತಿದಾರ ಅಂದರೆ ಸೈಂಟಿಫಿಕ್ ಇದೆಲ್ಲ ಹಾಕಬೇಕು, ಆಗಿಲ್ಲ ಅಂತಲ್ಲ, ಅದನ್ನು ಕೂಡ ಆಗಿದ್ರೆ ರೈತರಿಗೆ ಹೆಚ್ಚಿಗೆ ಕೊಡೋಕ್ಕಾಗ್ತದೆ. ಎಥನಾಲು ಮತ್ತು MSP ಶುಗರ್ ಜಾಸ್ತಿ ಆದರೆ ಶುಗರ್ ಫ್ಯಾಕ್ಟ್ರಿಗೂ ಜಾಸ್ತಿ ರೇಟ್ ಕೊಡೋಕ್ಕಾಗ್ತದೆ. ಹೇಳ್ತೀನಿ ಒಂದು ನಿಮಿಷ. ಈಗ ಇದನ್ನು ಏನು ಮಾಡ್ತಿದ್ದಾರೆ ರೈತರು ಪಾಪ, ನನ್ನ ಕೈಲಿ ಫುಲ್ ಕಂಪ್ಲೀಟ್ ಹಾಕೋದು. ರೈತರು ಪಾಪ ಅವರು ತಮ್ಮ ಇದರಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಈಗ ಬೆಲೆ ಬೇಕು. ಅವ್ರ ಹೋರಾಟ ತುಂಬ ಸಹ ನ್ಯಾಯಯುತವಾಗಿದೆ. ಅವ್ರ ಬಗ್ಗೆ ನಮ್ದು ಏನೂ ತಕರಾರಿಲ್ಲ. ಅವ್ರ ಬಗ್ಗೆ ಸಂಪೂರ್ಣವಂತ ನಮ್ಮ ಸಮಾನುಭೂತಿ ಇದೆ. ಅವ್ರ ಜೊತೆ ನಾವು ಇದೀವಿ. ಆದರೆ ಅಲ್ಲಿ ಹೋಗಿ ಇವರು
ಒಂದು ಪಕ್ಷದವರು ಯಾರು ಇದನ್ನ ಮಾಡಬೇಕಾಗಿದ್ದವರು ಹೋರಾಟದಲ್ಲಿ ಪಾಲ್ಗೊಂಡು ಇವತ್ತು ಜನರನ್ನ ಮಿಸ್ಲೀಡ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಷ್ಟಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ನಾವು ರೈತರ ವಿರೋಧ ಅಲ್ಲ, ರೈತರ ಪರವಾಗಿ ನಾವಿದ್ದೀವಿ. ಆದರೆ ಇವರು ಬಿಜೆಪಿಯವರೇನು ವಿಜಯೇಂದ್ರ ಹೋಗಿ ಮಲಗುವಂಥದ್ದು, ಇವರೇನೋ ಬಿಜೆಪಿಯವರು ಅಲ್ಲಿ ಹೋಗಿ ನಾಟಕವನ್ನು ಮಾಡ್ತಾ ಇದ್ದಾರಲ್ಲ, ಈ ನಾಟಕ ಅಲ್ಲಿ ಮಾಡಬೇಡಿಯಪ್ಪ. ಈ ನಾಟಕ ಪ್ರಧಾನಮಂತ್ರಿಗಳ ಕಡೆ ಮಾಡಿ, ಪ್ರಹ್ಲಾದ್ ಜೋಶಿ ಅವ್ರ ಕಡೆ ಮಾಡಿ. ನಿಮ್ಮ ಕೆಲಸ ಇದೆ, ಎಲ್ಲವೂ ನಿಮ್ಮ ಅಧಿಕಾರ ಇದೆ, ರಾಜ್ಯ ಸರ್ಕಾರ ಅಧಿಕಾರ ಅಲ್ಲ. ಅದನ್ನ ಇದು ಮಾಡುವಂಥ ಕೆಲಸ ನೀವು ಮಾಡಿ. ಅದಕ್ಕೆ 2400 2200 ಕೊಡ್ಸಕ್ಕೆ ಇಂಪ್ಲಿಮೆಂಟ್ ಮಾಡಕ್ಕೆ ನಾವು ಅದೀವ. ಈಗ ಏನು ಆಯ್ತಪ್ಪ, ಈಗಾದ್ರೂ ಪ್ರಹ್ಲಾದ್ ಜೋಶಿ ಅವ್ರು ಮಾಡಂತ ಹೇಳಿ ಆಯ್ತು, ತಡವಾಗಿದೆ ಅಂತ ತಿಳ್ಕೊಳ್ಳಿ. ಪ್ರಹ್ಲಾದ್ ಜೋಶಿ ಅವ್ರು ಮಾಡಿದಾನ, FRP ಮಾಡಲಿ, ಆರ್ಡರ್ ಮಾಡಲಿ, ಸ್ಪಷ್ಟೀಕರಣ ಕೊಡಲಿ ಒಂದು. ದಿಸ್ ಈಸ್ ನಾಟ್ ಇನ್ಕ್ಲೂಸಿವ್ ಆಫ್ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್, ಕಟಾವು ಮತ್ತು ಸಾಗಾಣಿಕೆ ಹೊರತುಪಡಿಸಿದೆ 3500 ಅಂತ ಪ್ರಹ್ಲಾದ್ ಜೋಶಿ ಅವರು ಮತ್ತೊಂದು ಆದೇಶ ಮಾಡಲಿ. ಪ್ರಧಾನಿಗೆ ನೀವು ಈಗ ಮನವಿ ಮಾಡೋಕೆ ಸಮಯ ಕೇಳ್ತೀರಿ. ಕಳೆದ 2-3 ವರ್ಷದಿಂದ ಹೋರಾಟ ನಡೀತಾರೆ. ಇಷ್ಟು ದಿನ ಯಾಕೆ ಮನವಿ ಮಾಡಲಿಲ್ಲ? ಯಾಕೆ ಪ್ರಧಾನಿ ಎಷ್ಟು ದಿವಸ ಆಯ್ತು ಕೇಂದ್ರ ಸರ್ಕಾರ ಬಂದು? 2014ರಿಂದಲ್ಲ? ಹೌದಲ್ಲಪ್ಪ, ಗೋವಾ ಮಾಡಿದಾರ. ನೀವು ಅದನ್ನ ಮತ್ತೆ ಬಿಜೆಪಿ ಪರ ಮಾತಾಡ್ತೀರಾ? ಇದು ಯಾರು ಬರ್ದಿದಾರಪ್ಪ? ಯಾರು ಇದನ್ನ? ನಮ್ಮ ಸರ್ಕಾರನ ಏನು ಫಡ್ನವೀಸ್ ಕಾಂಗ್ರೆಸ್ದವ್ರಾ? ಯಾರು ಇಲ್ಲ, ಇದೆ ಸರ್, ನಿರಂತರವಾಗಿ ಕಬ್ಬು ಬೆಳೆಗಾರರ ಈ ಹೋರಾಟಗಳು ಎಲ್ಲನೂ ಕೂಡ ಇದೆ. ಆದ್ರೆ ಮಾಡೋರು ಯಾರು ಅದನ್ನ ಅರ್ಥ ಮಾಡ್ಕೊಡ್ರಿ. ಯಾರು ವ್ಯಾಪ್ತಿ ಇದೆ, ಯಾರು ಇದಕ್ಕೆ ಕಾರಣಕರ್ತರು? ಯಾಕಂದ್ರೆ ಮಾಡಿಸ್ಬಿಡಿರಿ. ಪ್ರಾಬ್ಲಮ್ ಇಸ್ ಸಿಂಪಲ್. 3500 ಮೈನಸ್ ಏನು ಟ್ರಾನ್ಸ್ಪೋರ್ಟೇಷನ್ ಅಂಡ್ ಹಾರ್ವೆಸ್ಟಿಂಗ್ ಐತಲ್ಲ ಅಂತ ತೆಗೆಸಾಕ್ಬಿಟ್ಟು 3500 ರೂಪಾಯಿ, 3200 ರೂಪಾಯಿ ಏನು ಇಳುವರಿಗೆ ಅದಲ್ಲ, ಇದು ಟ್ರಾನ್ಸ್ಪೋರ್ಟೇಷನ್ ಹೊರತುಪಡಿಸಿ ಅದನ್ನ ಸೆಪರೇಟು ರೈತರಿಗೆ 3500 ರೂಪಾಯಿ ಹೋಗಬೇಕು ಅಂತ ಹೇಳಿ ಆದೇಶ ಮಾಡಿಸ್ಬಿಡಿ. ಸಿಂಪಲ್ ಅದಲ್ಲ. ಅದನ್ನ ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ನಮ್ದು ಹೋದ್ರು, ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಥ್ಯಾಂಕ್ ಯು. ಯಾವ ಅಪ್ಪ ಅಮ್ಮ ಜಗಳಲ್ಲ, ರೈತರು ಕೇಳಬೇಕಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಕೇಳಬೇಕು. ರಾಜ್ಯ ಸರ್ಕಾರ ರೈತರ ಪರವಾಗಿದ್ದೀವಿ, ಅವ್ರ ಜೊತೆಗಿದ್ದೀವಿ. ರಾಜ್ಯ ಸರ್ಕಾರ ಒಂದು ವೇಳೆ ಇದು ರೇಟ್ ಫಿಕ್ಸ್ ಮಾಡಬೇಕಾಗಿತ್ತಂದ್ರೆ ಶುಗರ್ ಕೇನು ಮತ್ತು ಶುಗರ್ನ, MSPಯನ್ನು, FRPಯನ್ನು, ಎಥನಾಲನ್ನು ನಮಗೆ ಕೇಳಬಹುದಾಗಿತ್ತು. ಇದು ಎಲ್ಲ ಅವ್ರ ವ್ಯಾಪ್ತಿಯಾಗಿ ಬರುವಂಥದ್ದು, ಅವರ ಅಧಿಕಾರ. ಇಂಪ್ಲಿಮೆಂಟೇಷನ್ ಅನುಷ್ಠಾನ ಟೆಕ್ನಿಕಲಿ ಬರ್ತಾವಿಲ್ಲ ಅಂತ ಹೇಳಿದಲ್ಲ, ಅವ್ರು ಕೊಡಿಸ್ಬಿಟ್ರೆ ಆಗ್ತದಲ್ಲ ಕೇಂದ್ರ ಸರ್ಕಾರ. ಯಾಕೆಂದ್ರೆ ಇದು ರಾಜ್ಯ ಸರ್ಕಾರ ಯಾಕೆ ತರ್ತಾ ಇದ್ರಿ ನೀವು? ಕೇಂದ್ರ ಸರ್ಕಾರ ಕೊಡ್ಲಿ. ಅದಾನಿ ಅಂಬಾನಿ ಬೇಕಾ ನೋಡ್ರಿ, ಲಕ್ಷಾಂತರ, ಒಂದು ನಿಮಿಷ ರೀ, ಲಕ್ಷಾಂತರ ಕೋಟಿ ರೂಪಾಯಿ ಅದಾನಿ ಅಂಬಾನಿ ವ್ಯವಹಾರ ಮಾಡ್ತೀರಿ, ಇಲ್ಲಿ ಮಾಡಿರಲ್ಲ. ಥ್ಯಾಂಕ್ ಯು. ಆಯ್ತಲ್ಲ, ಈಗ ಮಾಡಿಸಿದ್ರು, ಕಾಪಿ ಕೊಡಪ್ಪ ಅದನ್ನು. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.